ಬಿಜೆಪಿ ಬುರುಡೆ ಬಿಡುತ್ತೆ ಮಧ್ಯಮ ವರ್ಗದವ್ರದ್ದಂತೆ. ಅಯೋಗ್ಯರು ತಗೊಂಬಂದು ಒಬ್ಬ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಯಾರೋ ಒಬ್ಬ ಯೂಸ್ಲೆಸ್ ಮಿನಿಸ್ಟ್ರನ್ನ ಹಾಕಿದ್ದಾರೆ. ಆ ಮಿನಿಸ್ಟ್ರಿನ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಮಗ ಬುರುಡೆ ಬಿಡ್ತಾರೆ ಕೂತ್ಕೊಂಡು ಒಂದು ಕಡೆ. ವಿಶಾಖಪಟ್ಟಣಂ ಬನ್ನಿ, ನಮ್ಮೂರು ನೋಡಿ, ಅವ್ರು ಕ್ರಮ ತಗೊಳಿದ್ರೆ ಕರ್ನಾಟಕದವ್ರು ನಾನೇನು ಮಾಡೋಕ್ಕಾಗತ್ತೆ, ನೀನು ಪಕ್ಷದ ಮಿನಿಸ್ಟರ್ ಕತೆ ಕಾಯ್ತಾ ಇದ್ದಾನೆ ಅಂತ ಕೇಳಬೇಕು ಯಾವನಾರೊಬ್ಬ. ಯೋಗ್ಯತೆಗೆ ಇವ್ರಿಗೆ ನೆಟ್ಟಿಗೆ ವಿಮಾನ ಓಡಿಸೋ ಕಂಪನಿಗಳನ್ನು ನಿಗ್ರಹಿಸಕ್ಕೆ ಬರದೇ ಇರೋರುಗಳು ದೊಡ್ಡದಾಗಿ ಏನೋ ಕಟ್ಟಿಬಿಡ್ತಾರಂತೆ ದೇಶನ. ದಿನಕ್ಕೆ 2200 ವಿಮಾನಗಳನ್ನು ನಡೆಸೋ ಈ ಕಂಪನಿ, ಇದೆಲ್ಲ ಮನಾಪಲಿಯ ಏಕಸ್ವಾಮ್ಯತೆಯ ಪರಿಣಾಮಗಳು ಇವೆಲ್ಲ. ಯಾವ ಸರ್ಕಾರಗಳು ಏಕಸ್ವಾಮ್ಯತೆ ಕಡೆಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ, ಹೇಸಿಗೆ ತಿನ್ಕೊಂಡು, ಆಗಿರೋ ಪರಿಣಾಮಗಳು ಇವೆಲ್ಲ. ಇನ್ನೂ ಕಾದಿದೆ ನಿಮಗೆ ಆಟಗಳು, ಈ ಏಕಸ್ವಾಮ್ಯತೆಯ ಆಟಗಳು ಎಲ್ಲ ಮನಾಪಲಿಯ ಆಟಗಳ ಪರಿಣಾಮ. ಇದು ಅನುಭವಿಸ್ಬೇಕಾಗಿರೋದು. 10% ಏರುಪೇರು ಆದರೆ ಸಾಕು, ಅಷ್ಟಾಗಿದೆ ಈಗ. ದೆಹಲಿ ಏರ್ಪೋರ್ಟಲ್ಲಿ ಒಂದು ಕಡೆಯಲ್ಲಿ ಚಳಿ, ಒಂದು ಕಡೆ ವೆದರ್ ಸರಿ ಇಲ್ಲ, ಒಂದು ಕಡೆ ಇನ್ನೊಂದು ಮತ್ತೊಂದು. ಪಾಪ ಜನ, ಏನ್ರಿ ದೇಶ ಹಿಂಗಾಗೋಯ್ತು, ಬರೀ ಬುರುಡೆ ಬಿಡ್ತೀವಲ್ರಿ, ದೇಶ ಹಂಗಾಗೋಗಿದೆ. ಹಿಂಗಾಗಿ ಒಂದು ಯೋಗ್ಯತೆಗೆ ನೆಟ್ಟಿಗೆ ಇದನ್ನು ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಈಗ ಬರೀ ಅವನು ಸುಳ್ಳು ಹೇಳ್ತಿದ್ದಾನೆ, ಅದನ್ನು ಕೇಳಿಸ್ಕೊಂಡು ಗಣಂದಾರಿ ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ. ಅವ್ರಿಗೆ ಬೇಕಾಗಿರೋದೇನು ಪಾಲಿಟಿಕ್ಸ್.